72ನೇ ಇಸ್ವಿಯಿಂದ ನಮ್ಮ ಸಂಘ ಅಂದರೆ ಖೇಮ ವಿದ್ಯುತ್ ಸಂಘ ಕೋಟಾ ಶ್ರೀನಿವಾಸರನ್ನು ಭೇಟಿ ಮಾಡಿ ಸುಮಾರು ಮುಕ್ಕಾಲು ಗಂಟೆ ಅವರ ಹತ್ರ ಚರ್ಚೆ ಮಾಡೋದ್ರಿಂದ ಅವರು ನಾವು ಕೊಟ್ಟ ಮನವಿಯಲ್ಲಿ ಕ್ಯಾಬಿನೆಟಿಗೆ ತನ್ನಿ ಅಂತ ಬರೆದರು. ಆ ಬರೆದ ಮುಖಾಂತರ ನಾವು ಎಲ್ಲ ಹೋಗಿ ಕನ್ಸಲ್ಟ್ ಯಾರು ಅಧಿಕಾರಿಗಳಿರ್ತಾರೆ, ಡೆಪ್ಟಿ ಸೆಕ್ರೆಟ್ರಿಯಿಂದ ಹಿಡಿದು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮತ್ತು ಮಿನಿಸ್ಟ್ರು, ಸಮಾಜ ಕಲ್ಯಾಣ ಮಿನಿಸ್ಟ್ರು ಎಲ್ಲ ಸಹಿಯಾಗಿ ಬೊಮ್ಮಾಯಿಗೆ ಹೋಗಿ ಅಲ್ಲಿ ನಾವು ಸುಮಾರು ಸರಿ ಬೊಮ್ಮಾಯಿಗಿನ್ನ ಭೇಟಿ ಮಾಡಿ ಭೇಟಿ ಮಾಡಿದ್ವಿ. ಆಗ ನಾನು ಮಾಡಿಕೊಡ್ತೀನಿ ಕೆಲವು ಇದರಲ್ಲಿ ಹೇಳಿದ್ರು. ಆಮೇಲೆ ತಿರ್ಗಿ ಮತ್ತೆ ನಾವು 2-3 ಸರಿ ಭೇಟಿ ಮಾಡ್ಕೊಡ್ತೀನಿ ಬಿಡಪ್ಪ ಅಂತ ಹೇಳಿದ್ರು. ಆದರೂ ಮಾಡಲಿಲ್ಲ. ಅಷ್ಟೊತ್ತಿಗೆ ಆ ಎಲೆಕ್ಷನ್ ಡಿಕ್ಲೇರ್ ಆಯಿತು. ಆ ಡಿಕ್ಲೇರ್ ಆದ್ರಿಂದ ಪೆಂಡಿಂಗ್ ಹಂಗೆ ಉಳ್ಕೊಬಿಡ್ತು. ಪೆಂಡಿಂಗ್ ಉಳ್ಕೋದ್ರಿಂದ ತಿರ್ಗಿ ಅದೇನಾಯಿತು ಅಂದರೆ ತಿರ್ಗಿ 1-3-1ರಲ್ಲಿ ಸಿ ಎಮ್ಗೆ ಮತ್ತು ಡೆಪ್ಟಿ ಸಿ ಎಮ್ ಮತ್ತು ಸಮಾಜ ಕಲ್ಯಾಣ ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ವಿ, ಇದನ್ನು ಕ್ಯಾಬಿನೆಟಿಗೆ ತನ್ನಿ ಅಂತ. ಈಗ ಕ್ಯಾಬಿನೆಟಿಗೆ ತಂದ್ರೆ ತರಲಿಲ್ಲ ಅವರು. ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಈಗ ಇವ್ರು ಯಾವಾಗ ನಮ್ಮ ಜನಾಂಗದ ಮೇಲೆ ಇದು ಮಾಡ್ತಾಯಿದ್ದಾರೆ, ಉದಾಸೀನ ಮಾಡೋದ್ರಿಂದ ಈಗ ನಾವು ಮತ್ತೆ ಎಲ್ಲ ಮಿನಿಸ್ಟ್ರುಗಳು ಮತ್ತು ಎಲ್ಲ 190 ಶಾಸಕಗಳಿಂದ ಖುದ್ದಾಗಿ ಪತ್ರಗಳ ತಗೊಳ್ತಾ ಇದ್ದೀವಿ. ಅದನ್ನು ಎಲ್ಲ ಕ್ಲಿಯರ್ ಆದಮೇಲೆ ಸಿ ಎಮ್ಮು ಮತ್ತು ಡೆಪ್ಟಿ ಸಿ ಎಮ್ಮು ಮತ್ತು ರಾಜ್ಯಪಾಲರು ಮತ್ತು ಯಾರು ಸಮಾಜ ಕಲ್ಯಾಣ ಮಿನಿಸ್ಟ್ರು 4 ಜನಕ್ಕೆ ಕೊಟ್ಟು ನಾವು ಎಲ್ಲ ರಾಜ್ಯಾದ್ಯಂತ ಸಂಘಗಳನ್ನು ಒಟ್ಟುಗೂಡಿಸಿ ಕೊಡಬೇಕು ಅಂತ ಉದ್ದೇಶ ಇದೆ. ಮುಂದೆ ಆ ಥರ ಮಾಡ್ತೀವಿ ಕೆಲವೇ ದಿನಗಳಲ್ಲಿ. ಈಗಾಗಲೇ 50% ಆಗಿರೋದ್ರಿಂದ ಇನ್ನು 50% ತೆಗೆದ ತಕ್ಷಣ ಎಲ್ಲರನ್ನೂ ನಮ್ಮ ರಾಜ್ಯದ ಪದಾಧಿಕಾರಿಗಳನ್ನ ಕರೆದು ಸಂಘದ ಪದಾಧಿಕಾರಿಗಳನ್ನ ಕರೆದು ನಾವು ಸಿ ಎಮ್ ಭೇಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ. ಆಮೇಲೆ ಅವರು ಕೊಟ್ಟ ಮೇಲೆ ಏನು ಮುಂದಕ್ಕೆ ಸದನಕ್ಕೆ ತರಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಅವ್ರು ತರದೇ ಇದರಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಓಡಾಟಕ್ಕೆ ನಾವು ಎಲ್ಲ ಎಚ್ ಕೆ ಹನುಮಂತಪ್ಪರು ಸಹ ಸಪೋರ್ಟ್ ಆಗಿ ನಿಂತಿದ್ದಾರೆ. ಅದರಿಂದ ಎಲ್ಲ ಸಂಘ ಅವರೊಬ್ಬರೇ ಅಂತಲ್ಲ, ಎಲ್ಲ ರಾಜ್ಯದ ಸಂಘದ ಪದಾಧಿಕಾರಿಗಳು ಒಟ್ಟಿಗೆ ಸೇರಿಸಿ ಒಂದು ಉಗ್ರ ಹೋರಾಟಕ್ಕೆ ತಯಾರಾಗ್ತಿದೆ. ಮುಂದಿನ ಸದನ ತರದೇ ಇದ್ರ ಪಕ್ಷದಲ್ಲಿ ತಂದರೆ ನಮಗೇನಿಲ್ಲ, ಸಂತೋಷ ಮಾಡಬೇಕು. ಯಾಕೆಂದರೆ ಇದು ಎಲ್ಲ ಸಿದ್ದರಾಮಯ್ಯನವ್ರಿಗೆಲ್ಲ ಗೊತ್ತಿದೆ ಮಡವಾಳರ ಪರಿಸ್ಥಿತಿಗಳು, ಇದನ್ನು ಬಗೆಹರಿಸ್ಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ತಮ್ಮ ಹೆಸರು? ಕೆ ಮಲ್ಲೇಶ್.